ನಮಸ್ಕಾರ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ಬಾಲ್ಯದ ನೆನಪುಗಳು. ಈ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮೊದಲು ಸರ್ ಒಂದು ಇಲ್ಲಿ ಕಾಲ್ಪನಿಕ ಅಧ್ಯಾಯವನ್ನು ಬರೆದಿದ್ದಾರೆ. ಅಂದರೆ ಇಲ್ಲಿ ಒಬ್ಬರು ರಾವ್ ಅಂತ ಹೇಳೋ ಸರ್ ನಿವೃತ್ತಿಯಾದ ಅವರಿರ್ತಾರೆ. ಅವರು ಅವರ ಮನೆಗೆ ಮಗ ಮತ್ತು ಮಗಳು ಅವರ ಮಕ್ಕಳೊಂದಿಗೆ ಬಂದಿರ್ತಾರೆ ಮನೆಗೆ. ಸೊ ಇವರು ರಾವ್ ಅವರು ಏನು ಮಾಡ್ತಾರೆ, ಅವರ ಲ್ಯಾಪ್ಟಾಪಲ್ಲಿದ್ದಂಥ ಹಳೆ ಫೋಟೋಗಳನ್ನ ಮೊಮ್ಮಕ್ಕಳಿಗೆ ತೋರಿಸ್ತಾ ಇರ್ತಾರೆ. ಅಂದರೆ ಅವರ ಮಗಳು ತುಂಬ ಪುಟ್ಟವರಾಗಿದ್ದಾಗಿಂದ ತೆಗೆದಂತಹ ಫೋಟೋಗಳು, ಅವರ ಶಾಲಾ ದಿನಗಳಲ್ಲಿ ತೆಗೆದಂಥ ಫೋಟೋಗಳು, ಹೊಸ ಹೊಸ ಜಾಗಗಳಿಗೆ ಹೋದಾಗ ತೆಗೆದಂತಹ ಫೋಟೋಗಳು, ಅವರ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ತೆಗೆದಂತಹ ಹಲವು ಫೋಟೋಗಳನ್ನ ಅವ್ರು ತೋರಿಸ್ತಾ ಇರ್ತಾರೆ. ಆಗ ಆ ರೂಮಿನೊಳಗೆ ಸಡನ್ ಆಗಿ ಅವರ ಮಗ ಮತ್ತು ಮಗಳು ಬರ್ತಾರೆ. ಬಂದಾಗ ಅವರ ಮುಖದಲ್ಲಿ ಒಂದು ಸಂತೋಷ ಇರೋದಿಲ್ಲ, ಒಂಥರ ವಿಚಿತ್ರ ಮುಖಭಾವ ತೋರಿಸ್ಬಿಟ್ಟು ಹಾಗೆ ಹೊರಗಡೆ ಹೋಗ್ತಾರೆ. ಆದರೆ ಮೊಮ್ಮಕ್ಕಳು ಅದನ್ನು ನೋಡಿ ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಇದನ್ನು ಈ ರಾವ್ ಅವರು ಗುರುತಿಸ್ತಾರೆ. ಆಮೇಲೆ ಮಗಳನ್ನ ಕರೆದು ಕೇಳ್ತಾರೆ, ಯಾಕೋ ಮಗಳೇ, ಯಾಕೆ ನಿಮ್ಮ ಒಂದು ಎಕ್ಸ್ಪ್ರೆಷನ್ ಚೆನ್ನಾಗಿರಲಿಲ್ಲ, ಏನಾಯಿತು ಅಂತ. ಇಲ್ಲಪ್ಪ ಏನಿಲ್ಲ, ಮಕ್ಕಳು ನೋಡ್ತಾ ಇದ್ರಲ್ಲ ಅದಕ್ಕೆ ನಾವು ಹೊರಗಡೆ ಬಂದ್ವಿ ಅಂತ ಹೇಳ್ತಾರೆ. ಇಲ್ಲ ಸತ್ಯ ಹೇಳು, ಎಂತ ಆಗಿತ್ತು ಅಂತ ಹೇಳು ಅಂತ. ಆಗ ಅವರ ಮಗಳು ಹೇಳ್ತಾರೆ, ಅಪ್ಪ ನೀವೇನೋ ಹೊಸ ಜಾಗಗಳಿಗೆ ತುಂಬ ಕರ್ಕೊಂಡು ಹೋಗಿದ್ದೀರಾ, ಟ್ರಿಪ್ ಕರ್ಕೊಂಡು ಹೋಗಿದ್ದೀರಾ, ನಮ್ಮನ್ನು ತುಂಬ ಲೈವ್ಲಿಯಾಗಿ ಇಟ್ಟಿದ್ರಿ. ಆದರೆ ಈ ಫೋಟೋಗಳನ್ನ ನೋಡಿದಾಗ ನಮಗೆ ನೆನಪಾಗೋದಿಷ್ಟೇ, ನೀವು ಯಾವಾಗಲೂ ಕ್ಯಾಮರಾದ ಒಳಗಡೆ ಇರ್ತಾ ಇದ್ರಿ. ಯಾಕಂದರೆ ನಾವೆಲ್ಲಿ ಹೋದರೂ ಕೂಡ ನಿಮಗೆ ಫ್ರೆಂಡ್ಸದು ಫೋನ್ ಬಂದಿರ್ತಾ ಇತ್ತು, ಹಾಗೆ ನಿಮ್ಮ ಆಫೀಸಿಂದ ಕಾಲ್ ಇರ್ತಾ ಇತ್ತು. ಅದು ಮುಗಿಸಿದ ತಕ್ಷಣ ಆದರೂ ನೀವು ನಮ್ಮ ಜೊತೆ ಆಟ ಆಡಲಿಕ್ಕೆ ಬರ್ತೀರಾ ಅಂತ ಎಣಿಸಿದರೆ ನೀವು ಬಂದ ತಕ್ಷಣ ಹಾಗೆ ನಿಲ್ಲು, ಹೀಗೆ ಫೋಸ್ ಕೊಡು ಅಂತ ಫೋಟೋ ತೆಗೆಯೋದ್ರಲ್ಲೇ ಬ್ಯುಸಿ ಆಗ್ತಾ ಇದ್ರಿ. ನಾವು ಯಾವತ್ತೂ ನಿಮ್ಮನ್ನು ಪೂರ್ತಿಯಾಗಿ ಎಂಜಾಯ್ ಮಾಡಲೇ ಇಲ್ಲ ನಿಮ್ಮ ಜೊತೆ ಆಟ ಆಡಿ. ನೀವು ಆಮೇಲೆ ನಾವು ಯಾವುದಾದ್ರೂ ವೇದಿಕೆ ಹತ್ತಿದ್ರೂ ಅಷ್ಟೇ, ನಮ್ಮ ನೃತ್ಯಗಳನ್ನು ನೀವು ನಿಮ್ಮ ಕಣ್ಣಿನಿಂದ ನೋಡಿರೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕ್ಯಾಮರಾದಲ್ಲಿ ನೋಡಿರೋದೇ ಹೆಚ್ಚು. ಆಮೇಲೆ ಕೆಳಗಡೆ ಬಂದ ತಕ್ಷಣ ನೀವು ಅದನ್ನು ಹೇಳ್ತಾ ಇದ್ದ ರೀತಿ, ಅಂದರೆ ನೀನು ಸ್ವಲ್ಪ ಈ ಕಡೆ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೋದಾಗಿತ್ತು, ಅಲ್ಲಿ ಬೆಳಕೆ ಬೀರ್ತಾ ಇದ್ದಿಲ್ಲ, ಫೋಟೋ ಚೆನ್ನಾಗಿ ಬರಲಿಲ್ಲ, ಇದೇ ಇರ್ತಾಯಿತ್ತು. ಯಾವಾಗಲೂ ಕ್ಯಾಮರಾದ ಒಳಗೇ ಇರ್ತಾ ಇದ್ರಿ, ನಿಮ್ಮ ಗಮನ ಯಾವಾಗಲೂ ಅದರಲ್ಲೇ ಇರ್ತಾ ಇತ್ತು. ಹಾಗಾಗಿ ನಮಗೆ ಆ ಫೋಟೋಗಳನ್ನ ನೋಡಿದಾಗೆಲ್ಲ ಅದು ನೆನಪಾಯಿತು ಅಷ್ಟೇ ಅಂತ ಹೇಳ್ತಾರೆ. ಇದ್ರ ಮೂಲಕ ಸರ್ ಏನು ಹೇಳ್ತಿದ್ದಾರೆ ಅಂದರೆ, ಬಾಲ್ಯ ಅನ್ನೋದು ತುಂಬ ನೆನಪುಗಳ ಒಂದು ಭಂಡಾರ. ನಾವು ಪ್ರತಿಯೊಬ್ಬರ ಮಾತಿನಲ್ಲಿ ಯಾರನ್ನಾದರೂ ನೀವು ಕೇಳಿ ಬಾಲ್ಯ ಹೇಗಿತ್ತು ಅಂದರೆ, ಆ ಬಾಲ್ಯದ ಅನುಭವಗಳನ್ನ ಯಾವ ಫೋಟೋಗಳು ಇರಲ್ಲ ಸಾಕ್ಷಿಗೆ, ಆದರೆ ಅವರು ಹೇಳುವ ರೀತಿ ಹೇಗಿರ್ತದೆ ಅಂದರೆ ಕಣ್ಣಿಗೆ ಕಟ್ಟಿದ ಹಾಗೆ ಇರ್ತದೆ. ಅಜ್ಜಿ ಮನೆಗೆ ಹೋಗ್ತಾ ಇದ್ದದ್ದು, ಅಲ್ಲಿ ಮರ ಹತ್ತುತ್ತಾ ಇದ್ದದ್ದು, ಆ ಹೊಳೆಯಲ್ಲಿ ಆಟ ಆಡ್ತಾ ಇದ್ದದ್ದು, ಆಮೇಲೆ ಬಯಲಿನಲ್ಲಿ ಹಾರಿಸಿದ ಗಾಳಿಪಟ, ಮಳೆಗಾಲದಲ್ಲಿ ಏನಾದರೂ ನೆಪ ಮಾಡಿಕೊಂಡು ಮಳೆಯಲ್ಲಿ ನೆನೆಯಲು ಹೋದದ್ದು, ನಾಗರ ಪಂಚಮಿ ಬಂತು ಅಂದರೆ ಜೋಕಾಲಿ ಆಡಿದ್ದು, ದಸರಾ ರಜೆಯಲ್ಲಿ ಊರಿನ ಜಾತ್ರೆ, ದೀಪಾವಳಿಯಲ್ಲಿ ಇಡೀ ಊರಲ್ಲಿ ಕಣ್ಣಲ್ಲಿ ಬೆಳಕು ಮೂಡಿಸುವಂತಹ ಪಟಾಕಿಗಳು. ಬಾಲ್ಯ ಅಂದ್ರೇ ಹೀಗೆ ಸಂತಸದ ದಿನಗಳ ಆಲ್ಬಮ್. ಮತ್ತು ಜಾತ್ರೆ ಇದ್ದಾಗಲಿ ತೇರಿದ್ದಾಗಲಿ ಅಪ್ಪನ ಹೆಗಲ ಮೇಲೆ ಕೂತು ತೇರನ್ನು ನೋಡಿದ್ದು, ಅಜ್ಜಿ ಮನೆಯಲ್ಲಿ ಅಜ್ಜಿ ಮಾಡ್ತಾ ಇದ್ದಂತಹ ವಿಶೇಷ ತಿನಿಸುಗಳು, ಹೀಗೆ ಎಲ್ಲರ ನೆನಪಿನ ಭಂಡಾರದಲ್ಲಿ ಬಾಲ್ಯ ಮಾತ್ರ ತುಂಬ ಸ್ಪೆಷಲ್ ಇರ್ತದೆ. ಬಾಲ್ಯದ ನೆನಪುಗಳು ಎಷ್ಟು ಗಾಢವಾಗಿರ್ತದೆ ಅಂದರೆ ಬಾಲ್ಯ ಸುದೀರ್ಘವಾಗಿತ್ತು ಎನ್ನಿಸ್ಬೋದು, ಆದರೆ ವಾಸ್ತವದಲ್ಲಿ ಮೆದುಳು ಹೊಸತನ್ನು ವಿಭಿನ್ನವಾಗಿ ಗ್ರಹಿಸ್ತದೆ. ಮಕ್ಕಳಿಗೆ ಬಾಲ್ಯದ ನೆನಪುಗಳು ವಿಶೇಷ ಮತ್ತು ಸಂಭ್ರಮದಿಂದ ಕೂಡಿರ್ತದೆ. ಬೇಸಿಗೆ ರಜೆ ಅವರಿಗೆ ಅಂತ್ಯವಿಲ್ಲದು ಅನ್ನಿಸ್ಬೋದು. ಹೀಗಾಗಿ ಇಲ್ಲಿ ಸರ್ ಹೇಳ್ತಿದ್ದಾರೆ, ಮಕ್ಕಳು ಅಂತ್ಯವಿಲ್ಲದ ಕ್ಷಣಗಳಲ್ಲಿ ಬದುಕಲಿ, ಪೋಷಕರು ಅವರಿಗೆ ಅಂತ್ಯವಿಲ್ಲದ ಕ್ಷಣಗಳನ್ನು ಒದಗಿಸಿ ತಾವು ಆ ಕ್ಷಣಗಳಲ್ಲಿ ತೊಡಗಿಸಿಕೊಳ್ಳಿ. ಆಗ ಮಕ್ಕಳಿಗೆ ಬಾಲ್ಯದ ಮಧುರ ನೆನಪುಗಳನ್ನು ಕಟ್ಟಿಕೊಟ್ಟಂತಾಗುತ್ತದೆ. ಮಕ್ಕಳ ಬಾಲ್ಯದ ಪ್ರತಿ ನೆನಪಿನಲ್ಲಿ ನೀವಿರ್ತೀರಾ. ಆದರೆ ನಾವು ಏನು ಮಾಡ್ತೇವೆ ಆ್ಯಸ್ ಎ ಪೇರೆಂಟ್ಸ್, ಇವಾಗ ಎಲ್ಲಿ ಹೋಗಲಿ ಫೋಟೋ ತೆಗೆಯೋದ್ರಲ್ಲೇ ಬ್ಯುಸಿ ಇರ್ತೇವೆ. ಯಾಕಂದರೆ ನಮಗೆ ಒಳ್ಳೊಳ್ಳೆ ಫೋಸಲ್ಲಿ ಫೋಟೋ ಬೇಕು, ನಾಳೆ ಅದನ್ನ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಬೇಕು, DPಗಳಲ್ಲಿ ಹಾಕಬೇಕು, ಆಮೇಲೆ ಅದನ್ನು ಫೇಸ್ಬುಕ್ ಸ್ಟೋರಿಯಲ್ಲಿ ಹಾಕಬೇಕು. ಹಾಗೆ ಹಾಕಿದ ಮೇಲೆ ಅದನ್ನ ಯಾರೆಲ್ಲ ನೋಡಿದ್ರು ಅಂತ ನಮಗೆ ನೋಡಬೇಕು. ಇಷ್ಟೊಂದು ಒತ್ತಡ ಮಾಡ್ಕೊಳ್ತೇವೆ ಅನಿಸುತ್ತೆ. ಅಷ್ಟು ಬೇಕಾಗಿಲ್ಲ. ಯಾಕಂದರೆ ನೆನಪುಗಳು ಅದರಲ್ಲಿ ಇಲ್ಲದೇ ಇದ್ದರೂ ಸಹ ಆ ನೆನಪುಗಳು ಹಾಗೆ ಅಚ್ಚಳಿಯದೇ ಇರ್ತದೆ, ಬಾಲ್ಯದ ನೆನಪುಗಳು. ಸೊ ಮಕ್ಕಳು ಆಟ ಆಡಲಿ, ಕೆಸರು ಮಾಡ್ಕೊಳ್ಳಿ, ಜೋಕಾಲಿ ಆಡಲಿ, ಬೆಟ್ಟ ಹತ್ತಲಿ, ಈಜಾಡಲಿ, ಅಜ್ಜಿ ಮನೆಗೆ ಹೋಗಲಿ, ಪಿಕ್ನಿಕ್ ಪ್ರವಾಸ ಹೇರಳವಾಗಿರಲಿ, ದೇವಸ್ಥಾನ, ಜಾತ್ರೆ, ಹಬ್ಬಗಳು ಸುಂದರ ನೆನಪುಗಳಾಗಲಿ, ಹುಟ್ಟಿದ ಹಬ್ಬ ವಿಶೇಷ ದಿನವಾಗಲಿ, ಪಾರ್ಕಿನಲ್ಲಿ ಮನ ಬಂದಷ್ಟು ಆಡಲಿ, ಮಳೆಯಲ್ಲಿ ತೋಯಲಿ, ಗಾಳಿಪಟ ಹಾರಿಸಲಿ, ಕಾಗದ ದೋಣಿಯೊಂದಿಗೆ ಓಡಲಿ, ನೃತ್ಯ ನಾಟಕಗಳನ್ನು ಮಾಡಲಿ, ಬಣ್ಣಗಳೊಂದಿಗೆ ಗಂಟೆಗಟ್ಟಲೆ ಕಳೆಯಲಿ. ಒಟ್ಟಿನಲ್ಲಿ ಅವರ ಬಾಲ್ಯ ಪ್ರತಿದಿನ ಹೊಸತನದಿಂದ ಕೂಡಿರಲಿ ಅಂತ ಸರ್ ಹೇಳ್ತಿದ್ದಾರೆ. ಮಗು ನಾಳೆ ಏನಾಗುತ್ತದೋ
ಎಂಬುದರ ಕುರಿತು ಚಿಂತಿಸುತ್ತೇವೆ, ಆದರೆ ಅವನು ಇಂದು ಯಾರು ಎಂಬುದನ್ನು ನಾವು ಮರೆತು ಬಿಡುತ್ತೇವೆ ಅಂತ ಸರ್ ಇಲ್ಲಿ ಹೇಳಿದ್ದಾರೆ. ತುಂಬ ಧನ್ಯವಾದಗಳು ಸರ್.